ಹಲೋ ನಮಸ್ಕಾರ, ನಾನು ನಾವಿಂದ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಏನಂದ್ರೆ, ನಾನು ಬೆಂಗಳೂರು ಟು ಶಿವಮೊಗ್ಗ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಪಾಪದ ಬರ್ತಡೆ, ಅಣ್ಣನ ಮಗನ್ ಬರ್ತಡೆ, 3ನೇ ವರ್ಷದ್ದು. ಡೌಟ್ ಇತ್ತು ಹೋಗೋದು. ಒಂದ್ ಸ್ವಲ್ಪ ಅಲ್ಲಿ ಬೆಂಗಳೂರಲ್ಲೂ ಸ್ವಲ್ಪ ಕೆಲ್ಸ ಇತ್ತು, ಹಂಗಾಗಿ ಹೋಗೋದ್ ಡೌಟ್ ಇತ್ತು. ಬಟ್ ಅದು ಪಾಪು ಸಣ್ಣದಿದ್ದಾಗಿಂದನೂ ನೋಡಿರೋ ಪಾಪು, ಮತ್ತಡೆ ಹೋಗ್ಲೇಬೇಕು ಅಂತೇಳಿ ಹೊರಟಿದೀನಿ. ಇವಾಗ ಟ್ರೈನಲ್ಲಿ ಇದ್ದೀನಿ. ಬೆಳಗ್ಗೆ ಈಗ ಒಂದು 6 ಗಂಟೆ ಟ್ರೈನ್ ಇದೆ, ಹೊರಟಿದೀನಿ. ರೀಚ್ ಆಗತ್ತೀಗ ಆಗುತ್ತೆ ಒಂದು 11. ಅದ್ರೊಳಗೂ ಅದು ಡೈರೆಕ್ಟ್ ಹೋಗಲ್ಲ, ಬೀರೂರಿಗೆ ಹೋಗಿ ಬೀರೂರಿಂದ ಹೋಗ್ಬೇಕು ಶಿವಮೊಗ್ಗಕ್ಕೆ. ನೋಡೋಣ, ಹೋಗೋಷ್ಟೊತ್ತಿಗೆ ಆಗುತ್ತೆ 11:30 ಆಗುತ್ತೆ ಮನೆಗೆ ಹೋಗೋತ್ತಿಗೆ. ಅವ್ರ ಮಧ್ಯಾಹ್ನ ಇರೋದಂತ ಅಂದಿದ್ರು ಬರ್ತಡೆ. ಆಮೇಲೆ ನಾನು ಹೋಗ್ತಾ ಇರೋದು ಅವ್ರಿಗೆ ಗೊತ್ತೇ ಇಲ್ಲ, ಬರಲ್ಲ ಅಂತ ಹೇಳಿದ್ದೆ ನಾನು. ಆಗಲ್ಲ, ಅಲ್ಲಿ ಅಜ್ಜಿ ಇಲ್ಲ ಅಂತ ಬರಕ್ ಆಗಲ್ಲ ಅಂತ ಹೇಳಿದ್ದೆ. ನೋಡೋಣ ಇವಾಗ ಅಲ್ಲಿ ಹೋಗಿ ಅವ್ರಿಗೆ ಹೇಳ್ದಿಲೆ ಹೋಗ್ತೇವೆ. ಈಗ ಸರ್ಪ್ರೈಸ್. ನೋಡುವ, ಲೆಟ್ಸ್ ಗೋ. ಅರಸೀಕೆರೆ ಇಡ್ಲಿ ಅಂದರೆ ಯಾವ ತಾನೇ ಫೇವ್ರೆಟ್ ಇರೋಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಾರ ಖಾರ ಆಗಿ ಇಡ್ಲಿ ವಡೆ ಇದನ್ನು ತಿನ್ಕೊಂಡ್ರೆ ಸಾಕು. ತುಂಬ ಜನ ಎಲ್ಲ ಮಂಡಕ್ಕಿ ವಡೆ ಎಲ್ಲ ಇಷ್ಟಪಡ್ತಾರೆ, ಬಟ್ ನನಗೆ ಇಡ್ಲಿ ಭಾಳ ಇಷ್ಟ. ನನಗೂ ಅರಸೀಕೆರೆ ಇಡ್ಲಿ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಬೀರೂರಿಗೆ ಬಂದೆ ಇವಾಗ. ಈಗಿಲ್ಲ ಎಷ್ಟು ಹತ್ರ ಒಂದು 3/4 ಗಂಟೆನ ಕಾಯಬೇಕು, 40 ಮಿನಿಟ್ಸ್. 9 ಗಂಟೆ ಇವಾಗ. 9:40 ನೆಕ್ಸ್ಟ್ ಟ್ರೈನ್ ಬರುತ್ತೆ ಇದೇ ಪ್ಲ್ಯಾಟ್ಫಾರ್ಮಲ್ಲೇ. ಅದೇ ಇಲ್ಲಿಂದ ಒಂದು 4 ಸ್ಟಾಪ್ಸ್ ಇದೆ. ಹೋಗೋಣ, ನೋಡೋಣ ಎಷ್ಟೊತ್ತಾಗುತ್ತೆ. ಶಿವಮೊಗ್ಗಕ್ಕೆ ಹೋಗೋ ಟ್ರೈನು ಬಂತು, ನಾ ಹತ್ಕೊಂಡು ಹೋಗ್ತಾ ಇದ್ದೆ. ಅದೇ ನನಗೆ ಖುಷಿ ಏನು ಅಂದರೆ, ಈ ಸತಿ ಟ್ರಾವೆಲಲ್ಲಿ ನನಗೆ 2 ಸೀಟು ಕಿಟಕಿ ಸಿಕ್ಕಿದೆಯಲ್ಲ, ನನಗೆ 2 ಟ್ರೈನು ಕಿಟಕಿ ಸಿಕ್ಕಿರೋದು ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಅದೇ ಕಿಟಕಿ ಅಂದರೆ ಭಾಳ ಇಷ್ಟ. ಶಿವಮೊಗ್ಗ ಬಂತು, ಈಗ ಇಳ್ಕೊಂಡು ಮನೆಗೆ ಹೋಗ್ಬೇಕೀಗ. ನನ್ನ ಫ್ರೆಂಡ್ ಹಾಲು ಬಂದ ಕರ್ಕೊಂಡು ಹೋಗೋಕ್ಕೆ. ಆರಾಮ ಹತ್ಲಾ? ಆಯ್ತಾ ತಿಂಡಿ? ಹಾಂ, ವ್ಲಾಗ್ ಮಾಡ್ತಾ ಇದ್ದೆ ನಾನು. ನಮ್ಮ ಮನೇಲಿ ಹೇಳಿಲ್ಲ ಅಲ್ಲ, ಹಾಗೆ ಬರ್ತಿದ್ದೆ, ಹೇಳಿದೆ. ಮತ್ತು ನಮ್ಮ ಮನೇಲೂ ಹೇಳಿಲ್ಲ, ನಮ್ಮ ಅತ್ತಿಗೆಯವರಿಗೂ ಹೇಳಿಲ್ಲ, ಹಾಗೆ ಮಾಡ್ತಿದ್ದೆ. ನನ್ನ ವ್ಲಾಗಲ್ಲಿ ನೀನಿದೆಯಾ? ಏನಂತೀಯ ನನ್ನ ವ್ಲಾಗ್ಗೆ? ಹ್ಞೂ, ಅಫ್ಕೋರ್ಸ್. ಏನು ಕೇಳ್ತೀಯಾ ಹೇಳು. ಹಾಂ, ಏನು ಹೇಳ್ತೀಯ ನೀನು? ಹೇಳು, ನನಗೆ ಕೇಳಿದ್ರೆ ನನ್ನ ವ್ಲಾಗಿಗೆ ಏನಂತೀಯ? ನನ್ನ ವ್ಲಾಗ್ ಹೆಂಗಿದೆ ಇವಾಗ ಅದನ್ನ ಹೇಳಿ. ಇವಾಗ ಕೇಳ್ಸಲ್ಲ ಬಿಡು, ಫುಲ್ಲು ಸೌಂಡು. ಮೈಕ್ ಎಲ್ಲ ತಗೋಬೇಕು. ಮೈಕ್ ತಗೊಳಕ್ ನಾನು ಕೆಲ್ಸಕ್ಕೆ ಹೋಗ್ಬೇಕು. 1ನೇ ವಿಚಾರ. 2ನೇ ವಿಚಾರ ಏನು, ಅದೇ ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ಆಮೇಲೆ ಇದೆಷ್ಟು ಬ್ಲರ್ ಆಗಿದೆ. ಹಾ, ಮತ್ತೆ ಆರಾಮ ಮನೇಲೆಲ್ಲ? ಇವನಿಗೆ ಹಂಗೆ ನೆನ್ನೆ ಫೋನ್ ಮಾಡಿದ್ದೆ, ಅವಾಗ ಹೇಳಿದೆ ಅವನಿಗೆ ನಾನು ನಾಳೆ ಬರ್ತಾ ಇದ್ದೀನಿ ಅಂತೇಳಿ. ಆವಾಗ ಅವನಿಗೆ ಬಾ ಅಂತ ಅವನಿಗೂ ಹೇಳಿ ಬಂದ. ಅವನು ಸಿಗದೆ ತುಂಬಾ ದಿನ ಆಗಿತ್ತು. ಆ ಪ್ರಸಾದ ಕೊಡಕ್ ಬಂದಿದ್ದ ಅವಾಗೆ ಲಾಸ್ಟ್ ತಾನೆ ನೋಡಿದ್ದು. ಪ್ರಸಾದ ಮತ್ತೆ ಅದೇ ಹೇಳಿ, ಸಾರಿ, ಪ್ರಸಾದ ತಿನ್ನದೆ ಚಿಪ್ಸು. ಕೇರಳದಿಂದ ಅಲ್ಲ, ಬೆಂಗಳೂರಿಂದ ಬಂದದ್ದು. ಕೇರಳದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಬಂದಿದೆ. ಅದೇ ಅವಾಗೆ ಲಾಸ್ಟ್ ಆಯ್ತು. ತುಂಬಾ ತಿಂಗಳಾಯ್ತು, 3-4 ಆಯ್ತು ಸಿಕ್ಕಿ. ಇದು ನನ್ನ ಫೇವ್ರೆಟ್ ಆಂಜನೇಯ ದೇವಸ್ಥಾನ ಆಯ್ತಾ.
ಇಲ್ಲಿ ಎಲ್ಲ ದೇವರು ಇದ್ದಾರೆ. ಇದು ನನ್ನ ಫೇವ್ರೆಟ್. ಅದೇ ನಾನು ಫಸ್ಟಿಗೆ ಇವ್ನು ನೋಡ್ತಿದ್ದಂಗೆ ಅನ್ಕೊಂಡೆ ಯಾರಿದು ಅನ್ಕೊಂಡೆ. ಆಮೇಲೆ ನಾನು ಫೋನ್ ಮಾಡಿದಾಗ ಇವನೇ ಫೋನ್ ಎತ್ತಿದ್ ನೋಡಿ ಯಾವಾಗ ಗೊತ್ತಾಯ್ತು ಇವನೇ ಅಂತ. ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾನಲ್ಲ ಹಾಲು ಅಂತ. ಹಾಲು ಜಿಮ್ಮಿಗೆ ಹೋಗಿ ಫುಲ್ಲು ಸಣ್ಣ ಆಗಿದ್ದಾನೆ. ಯಾವ ಜಿಮ್ ಹೇಳಾಲು, ನಾನು ಬರ್ತೀನಿ ಅದೇ ಜಿಮ್ಮಿಗೆ. ನಿಮ್ಮನೆ ಹತ್ರನಾ? ನಾನು ಬರೋಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕು. ಮಾಡ್ಬೇಕಲ್ಲ ಏನಾದ್ರು, ಮತ್ತೆ ಏನಾದ್ರು ಅಂತ. ಇದು ನಮ್ಮ ಮಾರ್ಕೆಟ್ ಭಾನುವಾರ, ಗೊತ್ತಲ್ಲ ಮಾರ್ಕೆಟ್ ಹೆಂಗಿರುತ್ತಂತ. ಇಲ್ಲ ನೋಡಿ ಆಂಜನೇಯ. ನಾನು ಇಲ್ಲೇ ಟ್ಯೂಷನ್ಗೆ ಹೋಗ್ತಿದ್ದಿದ್ದಾಯ್ತಾ ಮುಂಚೆ. ಅವರು ನಮ್ಮ ಫೇವ್ರೆಟ್ ಮಿಸ್ಸಲ್ಲಿ ಒಂದು ಮನೆ ಇದೆ ಅಲ್ಲಿ ಆಯಿತಾ. ಮತ್ತು ಇದೇ ರೋಡಲ್ಲಿ ನಮ್ಮ ಮನೆ ಇದ್ದಿದ್ದು. ಅಲ್ಲಿ ಒಂದು ಮನೆ ಇದೆ, ಆದರೆ ಇವಾಗ ಅದು ಮನೆ ಆಗಿಲ್ಲ, ಬೇರೆ ಏನೋ ಆಗಿದೆ ಅದು. ಅಲ್ಲಿ ಏನೋ ಸ್ಪೇಸ್ ಕಲ್ಚರ್ ಅಂತ ಏನೋ ಇದೆಯಲ್ಲ, ಈ ಜಾಗದಲ್ಲಿ ನಮ್ಮ ಮನೆ ಇತ್ತು. ಇವಾಗ ಅದೇನೇನೋ ಮಾಡಿದ್ದಾರೆ. ಈಗ ನಾವು ಸ್ವಂತ ಮನೆ ಮಾಡ್ಕೊಂಡು ಕಾಶಿಪುರದ ಒಳಗಡೆ ಇದ್ದೀವಿ. ಇದೆ ನಮ್ಮ ಕಾಶಿಪುರ. ಸೂಪರ್ ರೋಡ್. ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿತ್ತು ಇಂಥ ಒಂದು ಸರ್ಪ್ರೈಸ್ ನನಗೆ ಆಗುತ್ತೆ ಅಂತ ಹೇಳಿ. ಏನಂದರೆ ನಾನು ಮನೆಗೆ ಹೋಗಿದ್ದೀನಿ, ನಮ್ಮಮ್ಮ ಅಪ್ಪ ಇಬ್ಬರು ಪಾಪು ಮನೆಗೆ ಹೋಗಿದ್ದಾರೆ. ಫೋನ್ ಮಾಡಿ ಕೇಳಿದಾಗ ಪಾಪು ಮನೇಲಿ ಇದ್ದೀವಿ ಅಂತ ಅಂದರು. ಅವ್ರು ಕೇಳಿ ಬರ್ತಾ ಇದೆಯಾ ಅನ್ಸುತ್ತೆ ನೀನು ಅಂತೇಳಿ ಅಂದರು. ಅದಕ್ಕೆ ಇಲ್ಲಪ್ಪ ಬರ್ತಾ ಇಲ್ಲ, ಕೇಳಿದೆ ಅಷ್ಟೇ ಅಂತೇಳಿ ಏನೋ ಹೇಳಿದೆ. ಈಗ ಡೈರೆಕ್ಟಾಗಿ ನಾನು ಪಾಪು ಮನೆಗೆ ಹೋಗ್ತಾ ಇದ್ದೀನಿ. ನೋಡಪ್ಪ ಅಂತ ಸರ್ಪ್ರೈಸ್ ಏನಿಲ್ಲ, ಒಂದು ವಾರದಿಂದ ಬಂದಿದ್ದಷ್ಟೇ ನಾನು. ಆದರೆ ಬರಲ್ಲ ಅಂತೇಳಿ ಬರ್ತಾ ಇದ್ದೀನಲ್ಲ ಅಂತ ಅಷ್ಟೆ. ಹ್ಯಾಪಿ ಬರ್ತ್ಡೇ ಟು ಯು. ಹೆಂಗೆ ಸ್ಪೈಡರ್ ಮ್ಯಾನ್ ಹ್ಯಾಪಿ ಬರ್ತ್ಡೇ ಟು ಯು ಬೆಳಗ್ಗೆ. ಹಾಯ್ 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 ಹಾಯ್. ನಿಜ ಖುಷಿ ಆಯ್ತು. ಎಲ್ಲ ರೆಡಿ ಮಾಡ್ತಾಮ. ಎಲ್ಲಿ ಬೀರೂರಲ್ಲಿದ್ನ ಕಡೂರಲ್ಲಿದ್ನ? ಚಿತ್ರಾನ್ನ ಅಲ್ಲ, ಇಡ್ಲಿ ಅಂದ್ರೆ ಗೊತ್ತಾಗುತ್ತೆ ಅಂತ ಚಿತ್ರಾನ್ನ ಅಂದೆ. ಚಿನ್ನಿ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಹೇಳು ನಂಗೆ. ಹೇಳು, ಹಾಂ ಬಾ ಹೇಳು ನಂಗೆ ಹ್ಯಾಪಿ ಬರ್ತ್ಡೇ ಹೇಳು. ಟು ಯು ಅಲ್ಲ, ನಿಂಗೆ ಹೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ಸ್ ಹೇಳ್ಬೇಕು ನೀನು. ಥ್ಯಾಂಕ್ಸ್. ಚೆನ್ನಾಗಿತ್ತಾ ಬಟ್ಟೆ? ಹೇಳಿ ಕೇಳಿ. ಹಾಂ ಹಾಕು, ಇನ್ನು ಹಾಕು ಪುಟ್ಟ. ಆರಾಮ? ನಾ ಆರಾಮ. ಬೆಂಗಳೂರಿಂದ ಬಂದಿದೆ. ಕಣ್ಣಲ್ಲಿ ಆಯ್ತು ಸೂಪರ್. ನೀ ಇದರಲ್ಲೇ ಕೇಕ್ ಕಟ್ ಮಾಡ್ತೀಯಾ? ಸ್ಪೈಡರ್ ಮ್ಯಾನ್ ಅಲ್ಲೇ ಕೇಕ್ ಕಟ್ ಮಾಡ್ತೀಯಾ? ಛೀ ಬೇಡ. ಇದು ಚೆನ್ನಾಗಿದೆ, ಸೂಪರ್. ಅದೇ ಇವನು ಸಬ್ಸ್ಕ್ರೈಬೇ ಮಾಡಿಲ್ಲ. ನನಗೆ ನಾಚಿಕೆ ಆಗಲ್ವಾ? ಬೆಳಗ್ಗೆನೇ ಮಾಡಿದ್ದೀನಿ ಅದನ್ನ. ನಾಚಿಕೆ ಆಗಲ್ವಾ? ಸಬ್ಸ್ಕ್ರೈಬ್ ಮಾಡಿಲ್ಲ. ಇವ್ರು ಇವಾಗ ಕೇಕ್ ಓಪನ್ ಮಾಡ್ತಾ ಇದ್ದಾರೆ. ಇವ್ ನೋಡಿ, ಯಾರು ಇವನು? ಪೊಲೀಸು, ಸಿವಿಲಲ್ಲಿರೋ ಪೊಲೀಸು. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅವ್ರು ತೆಗಿತಾರೆ ಬಿಡ. ಓ ಸ್ಪೈಡರ್ ಮ್ಯಾನು ಅಪ್ಪು. ಖುಷಿನಾ? ಹೆಂಗಿದೆ ಕೇಕು? ಚೆನ್ನಾಗಿದ್ಯಾ? ನೋಡಿಲ್ಲ ಅವನಿಗೆ ಒಂದು ಸ್ಟೂಲ್ ಕೊಡುವ ಅಂತ. ಹೈಟ್ ಕಮ್ಮಿ ಆಗುತ್ತಂತ.
ನಂಗೆ 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 ಆ ಆ ನೀ ಅಮ್ಮಂಗ್ ಕೊಡು ತಿನ್ನ ಅಮ್ಮಂಗ್ ಕೊಡು ಈಗ ಅಪ್ಪಂಗ್ ಕೊಡ ಅಪ್ಪ ಹತ್ರ ಹೋಗೋಣ ಸ್ವಲ್ಪ. ಅವನ ಕೆಳಗ್ ಕೂತ್ಕೋ ನಿಂಗೆ ಹೊಡಿಯಲ್ಲ. ಮತ್ತೆ ಹೊಡೆದ ಸುಮ್ಮನೆ ಜಜ್ಜಿ ನೀವು ಆ ಕಡೆ ಸ್ವಲ್ಪ. ನೀವು ನಿಂತ್ಕೊಳ್ಳಿಲ್ಲ ಅವನ ಹತ್ರ ನೀವು. ಅಪ್ಪಂಗ್ ಕೊಡು. ಈ ಕಿಟಕಿ ಮುಚ್ಚಬೇಕಾಗಿತ್ತು. ಆ ಕಿಟಕಿದೇ ಫೋಟೋ ಬರ್ತೈತೆ ನೋಡ್ರ. ಆಕ್ಚುಲಿ ಹೌದು. ಇವಳು PUC ಓದ್ತಿದ್ದಾಳೆ, ಆದ್ರೂ ಬಿಟ್ಟು ಬಂದಿ. ನಾಳೆ ಟೆಸ್ಟ್ ಬೇರೆ ಇದೆ. ಏನು ಅನ್ಸಲ್ವ, ಏನು ಅನ್ಸ್ಬಾರ್ದು. ಅದು ಎಕ್ಸಾಮ್ ಪ್ರತಿ ಮಂಡೇ ಇದ್ದೇ ಇರುತ್ತೆ. ಫಂಕ್ಷನ್ನು ಯಾವಾಗಲೂ ಇರೋದು. ಫಂಕ್ಷನ್ನ ಅಟೆಂಡ್ ಮಾಡಬೇಕು. ಸೊ ಅದಕ್ಕೂ ಅದಕ್ಕೆ ನಿನಗೆ ಸೆಕೆಂಡ್ PU ಆಗ್ಲಿ, ಅದಾದ್ಮೇಲೆ ಫ್ರೀ ಇರ್ತೀಯಲ್ಲ, ಅವಾಗ ನಾನು ಮದ್ವೆ ನಿನ್ಗೋಸ್ಕರ ಅಲ್ಲ ಕಣೆ. ನೀನೇ ನಂಗೆ ಮಗಳಿರತ್ತೆ, ನನ್ಗೆ ಯಾಕೆ ಹೇಳು ಮದ್ವೆ? ಒಂದನೇ ವಿಚಾರ. ಎರಡನೇ ವಿಚಾರ, ನಾನೇನಾದ್ರೂ ಬಿಡು, ಅದ ಗೊತ್ತಾಗೋದು ಸೀಕ್ರೆಟ್. ಅದು ಹುಡುಗ ಇಲ್ಲ ಅನ್ನೋದು ಸೀಕ್ರೆಟ್. ಏನಾದ್ರೂ ನನಗೆ ಮದ್ವೆ ಆಯ್ತು ಅಂತ ಅಂದ್ರೆ ನೀನು ಯಾವಾಗ್ಲೂ ನನ್ನ ಜೊತೆಗಿರ್ತೀಯ, ಇರಕ್ಕಾಗಲ್ಲ. ನಾನು ಗಂಡನ ಮನೇಲಿ ಇರ್ಬೇಕಾಗತ್ತೆ. ನಾನು ಜಾಸ್ತಿ ನೋಡೋದು ಅದೆಲ್ಲ ಮಾಡೋದು. ಸೊ ಅದಕ್ಕೆ ನಾನು ಮದ್ವೆ ಆಗಲ್ಲ ಬೇಗ. 2 ವರ್ಷ ಆಗಿದೆ ಅಂತೆ. ನಿನ್ನ ಮದ್ವೆ ಹತ್ರ ಬರ್ತೀನಿ, ನಾನು ಮದ್ವೆ ನೀನು ಅಮ್ಮ ಚಿಕ್ಕಮ್ಮ. ನನ್ ಮದ್ವೆ ಆಗುತ್ತೆ, ನಿನ್ ಮದ್ವೆ ಆಗೋದೆಲ್ಲ. ನಿನ್ ಮದ್ವೆ ಆಗತ್ತಿಗೆ ಆಗಲ್ಲ, ಹತ್ರ ಬಂದಾಗಿ ನಾನು 2-3 ವರ್ಷ ಇದೆ. ನನ್ನ ಮಗಳು ಎಷ್ಟು ನನಗೆ ಇಷ್ಟ ಮುಂದೆ ಎಷ್ಟು ಮಕ್ಕಳಾದ್ರು, ಒಂದು 12 ಮಕ್ಕಳಾದ್ರು ಇವಳೇ ನನ್ನ ಫಸ್ಟ್ ಮಕ್ಕಳು ಅಷ್ಟೇ ಅಲ್ವಾ? ಐ ಲವ್ ಯು. ಕೇಕ್ ಕಟ್ಟೆಲ್ಲ ಆದ್ಮೇಲೆ ಗೊತ್ತಾಗಿದೆ ಏನಂದ್ರೆ, ಇವನಲ್ಲಿ ತೋರ್ಸೋದು ಕೊಡಿಲಿ. ಅದನ್ನ ಅವನು ಡಮ್ ಅನ್ಸ್ಲೇ ಇಲ್ಲ. ಈಗ ಮಾಡು. ಅದೇ ಇವಾಗ ಅವನು ಸ್ಪೈಡರ್ ಮ್ಯಾನ್ ಬಟ್ಟೆ ಹಾಕೊಂತಿದ್ದಾನೆ, ಅವಾಗ ಡಮ್ ಅನ್ಸೋದು. ಒಂದ್ ಗಿಫ್ಟ್ ಓಪನ್ ಮಾಡಿದ್ದಾನೆ ಅಪ್ಪು. ಹೇಗಿದೆ ಸೈಕಲ್ ಅಪ್ಪು? ಹೇಗಿದೆ ಸೈಕಲ್? ಸೈಕಲ್ ನಾನ್ ತಗೊಂಡ್ ಹೋಗ್ತೀನಪ್ಪ. ಸ್ಕೇಟಿಂಗ್. ಅದೇ ಸ್ಕೇಟಿಂಗ್. ನಿಂತ ಸ್ಪೈಡರ್ ಮ್ಯಾನ್ ಇಷ್ಟ ಆಯ್ತಾ? ಹೋಗಿ ಮುಂದೋಗಿ. ಮೇಲ್ಗಡೆ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ನಾವು ಹೋಗೋಣ. ಇವನಿಗೆ ಎಲ್ಲೋದ್ರಿಗೆ ಹೊಸದಾಗಿ ಕೊಟ್ಟಿರಲ್ಲ ಗಿಫ್ಟು. ಅವನಿಗೆ ಸೈಕಲ್ ಬೇಕು, ಸುಬ್ಬಂಗೆ. ಸ್ನಾನ ಎಂದಾಯ್ತಾ ಊಟ? ಪಾಪ ನೀನೇ ಊಟ ಮಾಡು. ಅಯ್ಯೋ ಈಗೆಲ್ಲ ನಾವೇ ಅಲ್ಲ ಹಾಕೋಬಾ ನಾವೇ ಅಲ್ಲ. ಗಂಡ ಇಲ್ಲ ಮಗಳಿಲ್ಲ, ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ರಪ್ಪ ಊಟಕ್ಕೆ. ನೀ ತಿಂದ್ಯಾ?
ನೀನೆಲ್ಲ ತಿಂದ್ಮೇಲೆ ನಾನು ಲಾಸ್ಟ್ ಮನೆಯವ್ರು ಚೆನ್ನಾಗಿರ್ಬೇಕು. ಅಯ್ಯ ಇವನಿಗೆ ತಾತ ಅಂದರೆ ಫೇವ್ರೇಟು ಅಲ್ಲೇನಾ ಅಪ್ಪು ಅಪ್ಪು ದೈವಿಕ್ 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 ನಿಂಗೆ ಯಾರಿಷ್ಟ? ಯಾರು ಕೇಳಿಸ್ತಿಲ್ಲ. ಸತಿ ತಾತ, ಇವರೇ ಸತಿ ತಾತ. ನಮ್ಮಪ್ಪ ಇಷ್ಟ ಅಂತ ಅವನಿಗೆ ಹೊಡಿತೀನಿ. ನಮ್ಮಪ್ಪ ನಂಗೆ ಇಷ್ಟ. ಎಂತ ಮರ್ರೆ ದೇವ್ರೆ, ನನಗೆ ಅಲ್ಲಿದ್ದ ಇದು ಇಲ್ಲೇ APMC ಅಲ್ಲಿ ಇರೋದಾಯ್ತಾ. ಹೆಂಗೆ ಕರ್ಕೊಂಡ್ಬಂದ ಅಂದರೆ 2 ನಿಮಿಷ ನಂದು ಕೂದಲೆಲ್ಲ ಹಾಳಾಯಿತು ನಂದು. ಹಂಗೆ ಬಂದಿದ್ದಾನೆ. ಆ್ಯಕ್ಚುಲಿ ಒಂದು ವೀಡಿಯೋ ಇದೆ, ಅಣ್ಣ ವೀಡಿಯೋ ಮಾಡಿದ್ದಾನೆ. ಸ್ಟಾರ್ಟಿಂಗೆ ಒಂದು ಸತಿ ಇದು ಮಾಡ್ತಾನೆ, ಫುಲ್ಲು ಜಕ್ ಅಂತೇಳಿ ಅಲ್ಲೇ ಇದಾಯಿತು. ಹೆಂಗೆ ಬಂದ ಅಣ್ಣ ಅಂದರೆ ಕಣ್ಣು ಮುಚ್ಚಿದವಳು ಉಪಾಯನೇ ಮಾಡಿಲ್ಲ ನಾನು. ಒಂದು ಗುಂಡು ಹಂಗೆ ಫಾಸ್ಟಾಗಿ ಬಂದಿದ್ದಾನೆ. ಅದಕ್ಕೆ ಅದು ತೆಗಿಬೇಕು, ಇದು ತೆಗಿಬೇಕು, 2 ಹಾಳಾಯಿತು. ಹಂಗೆ ಯಪ್ಪ ದೇವ್ರೆ, ಇನ್ನು ಇವನ ಜೊತೆ ಹೋದರೆ ಸಾಯೋದೇನು ಅಂದು. ಇವನು ಅದೇ ಏನಕ್ಕೆ ಇವನು ಹೆಲ್ಮೆಟ್ ಇಟ್ಕೊಂಡೇನೆ ಅಂದ್ಕೊಂಡೆ. ಇಲ್ಲೇ ಇರೋದು ಅಂತ ಎಷ್ಟು ಹೇಳಿದ್ರು ಅವ್ನು ಇದು ಮಾಡಲಿಲ್ಲ. ಇಲ್ಲ ನಂಗೆ ಹೆಲ್ಮೆಟ್ ಬೇಕು, ಮತ್ತು ಇಷ್ಟು ಫಾಸ್ಟಾಗಿ ಹೋದರೆ ಹೆಲ್ಮೆಟು ಬೇಕು, ಎಲ್ಲದೂ ಬೇಕು. ನೀ ಸೇಫ್ ಗಾರ್ಡ್ ಇದು ಹಾಕೋ, ಏನು ಹೇಳು, ಇಡೀ ಮೈಗೆ ಕಾರಣ ಎಲ್ಲ ಹಾಕೊಂಡಿದ್ರಲ್ಲ. ಮತ್ತು ನೀವು ಹಂಗೆ ಹೋಗ್ತಾನಣ್ಣ ಅವನು ಅಷ್ಟು ಸ್ಪೀಡಾಗಿ. ಇನ್ನೇನು ಇದಕ್ಕೆಲ್ಲ ಊರಿಗೆಲ್ಲ ಹೋಗೋತ್ತಿಗೆ ಎಂತ ಅಷ್ಟರಲ್ಲಿ ಬಂದಿದ್ದು ನಾವು 100 ಕ್ರಾಸ್ ಆಗಿಲ್ಲ. 80-90 ಅದು ನಮ್ದು ಈ ಕೆಟ್ಟ ರೋಡಲ್ಲೇ ನೀನು 80-90 ಬಂದಿದ್ಯಾ. ಇನ್ನೀನು ಹೋಗೋ ದಾರಿಯಲ್ಲಿ ಹೇಳಿ ಎಷ್ಟು ಫಾಸ್ಟಾಗಿ ಹೋಗಬಾರ್ದು. ಕತ್ತೆ ನೀನು ಅದನ್ನೂ ಅದೇನು ಕಿತ್ತೆ ಹೋಗುತ್ತೆ ಅನಿಸುತ್ತೆ. ಯಪ್ಪ ಆದರೆ ಚೆನ್ನಾಗಿತ್ತು. ಅಜ್ಜ ಇತ್ತು ಮಾತ್ರ ಚೆನ್ನಾಗಿದೆ. ಒಂದು ಹೊಸ ಗಾಡಿ. ಹೌದು, ಪಾರ್ಟಿ ಇಲ್ಲ ಇಲ್ಲಿ, ಪಾರ್ಟಿ ಇಲ್ಲ. ಈಗ ಹೋಗೋತ್ತಿಗೆ ನಂಗೆ ಏನಾದರೂ ಕೊಡ್ಸು. ನಾ ತಿನ್ನಲೇ ಇಲ್ಲ ಅದಕ್ಕೆ. ಅಣ್ಣ ಬಾ, ನೀನು ಓಡಿಸು ಬಾ. ಫುಲ್ಲು ಅವನು ಹೋದಂಗೆ. ನಾನು ಓಡಿಸಲ್ಲ. ಆದರೂ ಅಲ್ಲ ಅಣ್ಣ, ಗಾಡಿ ಬೇರೆ ಥರ ಅಲ್ಲ, ನಾರ್ಮಲ್ ಬುಲೆಟ್ ಥರ ಅಲ್ಲ. ನಂಗೆ ಹೇಳ್ಕೊಡು ಪುಟ್ಟ. ನಾನು ಜಾಸ್ತಿ ಹೋಗಲ್ಲ, ಇಲ್ಲಿಂದ ಇಷ್ಟೇ ಹೋಗ್ತೀನಿ. ನಂಗೆ ಹೇಳ್ಕೊಡು. ನಂಗೆ ಬುಲೆಟೆಲ್ಲ ಓಡಿಸಿ ಕಂಟ್ರೋಲ್ ಆಗತ್ತೆ. ಕ್ಲಚ್ ಅದ್ರದ್ದು ಹೆಂಗೆ ಕ್ಲಚ್ ಹೆಂಗೆ ಅಂತ. ಹಿಂದೆ ಬಾ ಹಾರುತ್ತದ. ಬೇಡಪ್ಪ, ನನಗೆ ಭಯ ಆಗುತ್ತೆ, ನಾನು ಹೋಗಲ್ಲ. ಅದ್ರದ್ದು ತಿರುಗ್ಸತಿಗೆಲ್ಲ ಅದ್ರದ್ದು ಭಯಪ್ಪ. ನೋಡು ಇಷ್ಟಕ್ಕೆ ಹೆದರುತ್ತೀಯಲ್ಲ ನೀನು. ಬರತ್ತಿಗೆ ಗೌರಿ, ನೀನು ಬಾ ಒಂದು ಜೊತೆಗೆ. ಆದರ್ಶನೇ ಬರಲಪ್ಪ, ನಾ ಸ್ಕೂಟಿ ತೊಗೊಂಬರ್ತೀನಿ. ಅಯ್ಯೋ ದೇವ್ರು, ಅವನು ಹೆದರ್ಕೊಂತಾನ. ನೀನು ಓಡಿದ್ರೆ ಯಾರಿಗೆ ಭಯ ಆಗಲ್ಲ ಹೇಳು. ಇದ್ರೊಳಗೆ ರಾಮ್ ಫಿಲಮಲ್ಲಿ ಅಪ್ಪು ಒಂದು ಶಾಸ್ತ್ರಿನ ಕರ್ಕೊಂಬರ್ತಾರೆ. ಅವ್ರ ಜೀವನ ಅಲ್ಲೇ ಹೋಗ್ರಿ, ನೋಡಿದ್ಯಾ ಸೀನ್ ನೋಡಿದ್ಯಾ? ಹಂಗೆ ಅದೇ ಆಗಿದ್ದು ನನಗೀಗ. ದೇವ್ರೆ, ತಿರ್ಗಿಸ್ಕೊಂಡ ಬರ್ತಿದ್ದಾನೆ ನೋಡುವ. ಇವನು ನಮ್ಮ ಪುಟ್ಟ. ಫಸ್ಟ್ ನಿಂದು ಇಂಟ್ರೊಡ್ಯೂಸ್ ಆಗಿಲ್ಲ. ಇವನು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ಅಕಸ್ಮಾತ್ ಮಾಡಿದ್ರೂ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ನನಗೆ ಹೇಳ್ತಾನೆ. ಆಯಿತಾ, ಹೋಗ್ಲಿ ಪಾಪ ಬಿಟ್ಟಾಕಂಡು. ನಾನು ಕಪ್ ಬರ್ತಿದ್ದೀನಲ್ಲ, ಮತ್ತೆ ಫಿಲ್ಟರ್ ಹಾಕಿ ವೈಟ್ ಮಾಡಿದ. ನಾನು ಆ್ಯಕ್ಚುಲಿ ಬಿಳಿ ಇದ್ದೀನಿ. ನನ್ನಷ್ಟಿಲ್ಲ. ನೀನು ಸುಣ್ಣ ಬಣ್ಣ ಹೊಡ್ಕೊತೀಯ. ಚಾನ್ಸ್ ಇಲ್ಲ. ಏನಂದ್ರೆ ಏನೂ ಹಾಕಿಲ್ಲ, ನಾವೆಲ್ಲ ಹಾಕಲ್ಲಪ್ಪ, ಅಭ್ಯಾಸ ಇಲ್ಲ. ಆಯಿತಾ, ಇವನು ಇಲ್ಲಿ ಬಂದ ಅಂದ್ಕೊಂಡೆ. ಸಣ್ಣದಾಗಿದ್ದಕ್ಕೆ ಇದೆಲ್ಲ ಬಂದಿದೆ ಅಂತ. ಫುಲ್ ಓಪನ್ ಇರುತ್ತೆ, ಮತ್ತು ಬೆಳಗ್ಗೆನೂ ಕ್ಲೋಸ್ ಇರುತ್ತೆ. ನಾವು ವಾಕೆಲ್ಲ ಇಲ್ಲಿದ್ದಾಗ ವಾಕ್ ಮಾಡೋತ್ತಿಗೆ ಇಲ್ಲೇ ಬರ್ತಿದ್ದಿದ್ದು. ಅಯ್ಯಪ್ಪ, ಈಗ ಮತ್ತೆ ಹೊರಟಿದ್ದೀನಿ ಇವನ ಜೊತೆಗೆ. ಅವರು ಅಂಗಡಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇವನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ವಿಡಿಯೋ ಮಾಡೋಕ್ಕಾಗಲ್ಲ, ತಡಿ. ಹಿಂಗೆ ಸ್ಟ್ರೈಟ್ ಹೋಗ್ಬೋದಲ್ಲ? ಹಾಂ, ಸ್ಟ್ರೈಟ್ ಹೋಗ್ಬೋದು. ಮೊಬೈಲ್ ಹುಷಾರು. ಹಾಂ,
A few moments later. ಗಂಪಾದ ಚಕ್ಕುಲಿ. ಚೆನ್ನಾಗಿದ್ಯಾ? ಅಲ್ಲ, ರಬ್ಬರ್ ಅದು, ಎರೇಸರ್. ಅಪ್ಪು ಚೆನ್ನಾಗಿದ್ಯಾ? ಓಯ್, ಕೈ ಮುರಿಬೇಡ ಮತ್ತದ್ರದ್ದು. ನನಗೆ ಮೊನ್ನೆ ಆಯ್ತಾ ಬುಕ್ಕಿಗೆ ಲೇಬಲ್ ಅಂತ ಬೈಕ್ ತಂದಿದ್ದೀನಿ. ಇದು ಇದು ಹಂಗೆ ಡೌರದ ಅದೊಂಥರ. 2 ಜಾಮೆಟ್ರಿ ಆಯ್ತು ಈಗ ಪುಚ್ಚಿಗೆ. ಹಾ, ಜಾಮೆಟ್ರಿ, ಸ್ಪೈಡರ್ ಮ್ಯಾನ್ ಜಾಮೆಟ್ರಿ. ಅದ್ರೊಳಗೆ ಏನಿಲ್ಲ ಬಿಡು, ಸ್ಪೈಡರ್ ಮ್ಯಾನ್ ಅದ್ರಲ್ಲಿ ಏನೂ ಇಲ್ಲ. ಅದ್ರೊಳಗೆ ಇದ್ನ ಇಡು, ಎರೇಸರ್ ಇಡು. ಮಲಗ್ಸು ಇವನ್ನ. ಓಕೆ, ಎಲ್ಲದನ್ನು ಓಪನ್ ಮಾಡ್ದ? ಎಲ್ಲದನ್ನು ಓಪನ್ ಮಾಡ್ದ? ಇವನಿಗೆ ಇದು ಬಂತು, ಅದು ಬಂತು, ಲೈನುಗು, ಕಾರ್ಗಳು, ಇದೊಂದು ಇರ್ಲಿ, ಏನೇನೋ ಒಟ್ಟೆಲ್ಲ ತೆಗ್ದಪ್ಪ. ಯಾವ್ದಕ್ಕೆಲ್ಲ ಇದು ಕೊಟ್ಟ, ಸರ್ಪ್ರೈಸ್ ಕೊಟ್ಟ ಮುಖ. ಜಾಮೆಟ್ರಿ ಅದು ಆ ಜಾಮೆಟ್ರಿಗ ನೋಡ್ಬಿಟ್ಟಿದ್ನಲ್ಲ, ಹಂಗಾಗಿ ಮಾಡ್ದ. ಇಲ್ಲ ಅಂದ್ರೆ ವೀಡಿಯೋ ಡೈರೆಕ್ಟ್ ಮಾಡಿದ್ರೆ ನೀನು ಕುತ್ಕೋ ಅದ್ರಲ್ಲೇ. ಬಾ ಸ್ಪೈಡರ್ ಮ್ಯಾನ್ ಸಣ್ಣ ಮಗು. ತೆಗಿಬೇಕಾ ಇದನ್ನ? ತೆಗಿಯೋಣ. ಏನಿದೆ ನೋಡೋಣ. ಯಾರು ಕೊಟ್ಟಿದ್ದಿದು? ಅಪ್ಪಚ್ಚು ನಂತಾನೆ ಗಿಫ್ಟ್ ಅದು ಹಿಡ್ಕೊ. ನಂದಲ್ಲ. ಎಷ್ಟು ಗಿಫ್ಟ್ ಓಪನ್ ಮಾಡ್ತೇವೆ ಅಪ್ಪಚ್ಚು ಇವತ್ತು? ಸೂಪರ್ ಗಿಫ್ಟ್ ಅಲ್ಲ ನಿಂಗಪ್ಪು? ಓಹೋ, ಬಲ್ಲೆ ಬಲ್ಲೆ. ಓಹೋ, ಬಲ್ಲೆ ಬಲ್ಲೆ. ನಿನ್ ಫೇವ್ರೆಟ್ ಯಾವ್ದು ಅಂತ ಗೊತ್ತಾಯ್ತು ಗಿಫ್ಟ್ ಅಪ್ಪು. ಯಾವುದು? ಅದೇ ಇದು ಸ್ಕೇಟಿಂಗು. ಹಾ, ಫೇವ್ರೆಟ್ ಗಿಫ್ಟ್. ಏನಿದು? ನೇಲ್ ಪಾಲಿಶ್. ಅಪ್ಪಚ್ಚು, ಯು ಗಾಟ್ ಅ ನೈಲ್ ಪಾಲಿಶ್. ಆಹಾ, ಕಾರು. ಎಷ್ಟು ಕಾರು ಮಗ. ಇನ್ನ ಒಂದು ಗಿಫ್ಟ್ ಇದೆ ಅಂತ ತಕೋಬಾ. ಹೋಗು, ಅಲ್ಲೊಂದು ತಕೋಬಾ. ಅಲ್ಲೊಂದು ಗಿಫ್ಟ್ ಇದೆ, ತಕೋಬಾ. ಓಪನ್ ಆಗಿದೆ, ತಕೋಬಾ. ವಾವ್, ಲೈಟ್ ಬರುತ್ತೆ. ಓ ಮ್ಯಾನ್, ಆಲ್ರೆಡಿ ಶಿಫ್ಟೆಡ್ ಟು ದ ಶಿಫ್ಟೆಡ್ ನಾ. ಇದನ್ನ ತೋರಿಸ್ತೀನಿ, ಒಂದು ನಿಮಿಷ. ಲೈಟ್ ಆಫ್ ಮಾಡಿ ಇದನ್ನ. ಅದು ಕೀ ಬಂಚ್. ಕೀ ಬಂಚ್ ಇದೆ. ಇದು ಅಪ್ಪ, ಇದು ನೋಡಿ, ಇಲ್ಲಿ ಕೀ ಬಂಚ್ ನೋಡಿ. ಇದು ನಾನು ನಿಂಗೆ ತೋರಿಸ್ತೀನೇನೋ. ನಿಂಗೆ ಇಷ್ಟ ಆಗತ್ತಾ ನೋಡೋಣ. ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ. ಎಲ್ಲಿ ಬಂದಿಲ್ಲ. ವಾವ್, ಅಬ್ಬಾ 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 ಅಬ್ಬಾ. ಹೆಲೋ ಕಿಟ್ಟಿ. ಹಾಗಾದ್ರೆ ಅಪ್ಪಚ್ಚು, ಬಟ್ ಹಿ ಸ್ಟಿಲ್ ಸ್ಟಕ್ ಟು ದ ಕಾರ್. ಕಾರೇ ಬೇಕು. ಇಲ್ಲಿ ಲಾಕ್ ಆಗಿರುತ್ತೆ. ಮ್ಯಾಜಿಕ್ ಸ್ಲೇಟ್. ಮಮ್ಮಿಗೆ ಗೊತ್ತಿಲ್ಲ ಏನು, ಮಕ್ಳಿಗೆ ಗೊತ್ತಿಲ್ಲ ನೋಡೋದು ಅಂತ. ಹ್ಯಾಪಿ ಬರ್ತ್ಡೇ ಅಕ್ಕ. ಅಕ್ಕ, ವಿಂದ್ಯಾ ಎಲ್ಲ ಗಿಫ್ಟ್ ತೋರಿಸ್ತೀಯ ವಿಂದ್ಯಾ? ಸ್ಕೇಟಿಂಗು ಅಲ್ಲ. ಫೈನಲಿ ಲೈಟ್ ಆನ್ ಮಾಡ್ರ. ದಿಸ್ ಈಸ್ ದ ಫ್ಲಾಪ್ ಸ್ಟೋರಿ ಗಾಯ್ಸ್. ಲೈಟ್ ಹಾಕಿ, ಲೈಟ್ ಹಾಕಿ, ಲೈಟ್ ಹಾಕಿ. ಯಾ
ಇದು ನಂದೆಲ್ಲ ಗಿಫ್ಟು, ನಂದು ಕೊಟ್ಟಾಯ್ತು ಬೇರೆ. ಇದು ನಾನು ನೋಡಿದ್ರಲ್ಲ ಏನು ಅಂತೇಳಿ ಅವ್ನ ಫೇವ್ರೆಟ್ ಏನು ಸ್ಕಾರ್ ಮರುಗುಳಿ ಮಾದರಮ್ಮ ಬಲೆ ಮನ್ಸ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅವ್ನ ಫೇವ್ರೆಟ್. ಸೊ ಇದಾಗಿತ್ತು ನನ್ನ ವ್ಲಾಗ್, ಬರ್ತ್ಡೇ ವ್ಲಾಗು. ಆ್ಯಕ್ಚುಲಿ ಅದಾದ್ಮೇಲೆ ತುಂಬತ್ತು ಎಂಜಾಯ್ ಮಾಡಿದ್ವಿ. ಅವರು ಎಲ್ಲ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಅವರು ತುಂಬ ಎಂಜಾಯ್ ಮಾಡಿದ್ರು, ಹಾಡೆಲ್ಲ ಹೇಳ್ಕೊಂಡು, ಅಂತಾಕ್ಷರಿ ಎಲ್ಲ ಹೇಳ್ಕೊಂಡು. ಅದೇ ಟೈಮಲ್ಲಿ ನಾನು ಒಂಚೂರು ಕಾಲಲ್ಲಿದ್ದೆ, ಹಾಗಾಗಿ ಅಂತಾಕ್ಷರಿಗೆ ಜಾಯ್ನ್ ಮಾಡೋಕ್ಕಾಗಿಲ್ಲ. ಹಂಗೆ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಬರೀ ಆ ಕಡೆ ಈ ಕಡೆ ಸಿಕ್ತಿದ್ದೇ ಆಗಿತ್ತು. ಹಾಗಾಗಿ ಅದೇ ಒಟ್ಟು ಚೆನ್ನಾಗಾಯಿತು ಬರ್ತಡೇ, ಖುಷಿ ಆಯಿತು. ಬಂದೆ, ಈಗ ನಿದ್ದೆ ಬರ್ತಿದೆ, ಮೈಕೈ ಎಲ್ಲ ನೋವ್ತಿದೆ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಮತ್ತು ಇವತ್ತು 5 ಗಂಟೆಗೆ ಎದ್ದೆ ಅಂದರೆ ನಾಳೆ ನಾನು 4 ಕಾಲಿಗೆ ಎದ್ದೇಳಬೇಕು. ನಾನು 4:15ಗೆ ಮನೆ ಬಿಡಬೇಕಾಗುತ್ತೆ. ಬೇಗ ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ ಮತ್ತೆ ಬೆಂಗಳೂರು ಹೋಗೋತ್ತಿಗೆ. ಸೊ ಅದೇ ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಪಾಪು ಬರ್ತಡೇ ಹೇಗಿತ್ತು? ತುಂಬ ಜನ ಬಂದಿದ್ದರು. ಅವನಿಗೆ ತುಂಬ ಎಲ್ಲ ಒಳ್ಳೊಳ್ಳೆ ವಿಶಸ್ ಮಾಡಿದ್ರು, ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟರು. ಗಿಫ್ಟ್ ಓಪನ್ ಮಾಡೋಣ ಅಂತ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ನಾನೆಲ್ಲೋ ಒಳಗಡೆ ಇರೋ ಟೈಮಲ್ಲಿ ಇವರೆಲ್ಲ ಓಪನ್ ಮಾಡ್ಕೊಂಡಿದ್ರು. ಹಾಗಾಗಿ ಅದು ಒಂದೇನೋ ನಂದು ಕೊಟ್ಟಿರೋದು ಮಾತ್ರ ವೀಡಿಯೋ ಮಾಡಿದ್ದು, ನಂದು ಮತ್ತು ಇನ್ನೊಂದೊಬ್ರದ್ದು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಓಪನ್ ಮಾಡಿಬಿಟ್ಟಿದ್ದ, ಅದು ಆಗಲಿಲ್ಲ. ಬಟ್ ಅದೇ ಖುಷಿ ಆಯಿತು. ಅವನಿಗೆ ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾ, ಖುಷಿಯಾಗಿರೋನು ಯಾವಾಗಲೂ ಖುಷಿಯಾಗಿರಲಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಮೇಯ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಗುಡ್ ಬಾಯ್.